ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ಇಂಟ್ರೆಸ್ಟಿಂಗ್ ಆಗಿರೋ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಶಾಪಿಂಗ್ ಹಾಲ್ಗೆ ವೆಲ್ಕಮ್ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಇವತ್ತಿನ ಈ ವಿಡಿಯೋದಲ್ಲಿ ಈ ಎಲ್ಲ ಥಿಂಗ್ಸ್ ಏನು ನೋಡ್ತಿದ್ದೀರಾ ಇದನ್ನೆಲ್ಲ ನಾನು ಲೋಕಲ್ ಸ್ಟೇಷನರಿ ಶಾಪಲ್ಲಿ ಪರ್ಚೇಸ್ ಮಾಡಿದ್ದೀನಿ. ಕೆಲವೊಮ್ಮೆ ಕಡಿಮೆ ಕ್ವಾಂಟಿಟಿಯಲ್ಲಿ ಥಿಂಗ್ಸ್ ಬೇಕಾದಾಗ ನಾನು ಲೋಕಲ್ ಶಾಪ್ಸಲ್ಲೇ ಪ್ರಿಫರ್ ಮಾಡ್ತೇನೆ. ಇದರಿಂದ ಒಂದು ಅಡ್ವಾಂಟೇಜ್ ಇದೆ, ಇದರಲ್ಲಿ ನಾವು ಬಾರ್ಗೇನ್ ಮಾಡ್ಬೋದು. ಆಮೇಲೆ ಎಷ್ಟು ಬೇಕೋ ಅಷ್ಟೇ ಕ್ವಾಂಟಿಟಿಯಲ್ಲಿ ನಮಗೆ ಬೇಕಿರೋ ಐಟಮ್ಸ್ನ ನಾವು ತಗೋಬೋದು. ಬನ್ನಿ, ಇನ್ನೂ ತಡ ಮಾಡದೆ ಎಲ್ಲ ಥಿಂಗ್ಸ್ನ ಒಂದೊಂದಾಗಿ ಪ್ರೈಸ್ ಎಷ್ಟು ಮತ್ತು ಯಾವ ರೀತಿಯಾಗಿ ಆರ್ಟ್ ಆ್ಯಂಡ್ ಕ್ರಾಫ್ಟಲ್ಲಿ ಯೂಸ್ ಮಾಡ್ಬೋದು ಅಂತ ಹೇಳ್ತಾ ಹೋಗ್ತೇನೆ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮೊದಲನೇ ಪ್ರಾಡಕ್ಟ್ ನಾನು ಪರ್ಚೇಸ್ ಮಾಡಿದ್ದು ಫೈಲ್. ಇದರಲ್ಲಿ 2 ಥರ ಫೈಲ್ಸ್ನ ತೊಗೊಂಡಿದ್ದೀನಿ. ಅಂದರೆ ಡಿಫ್ರೆಂಟ್ ಕಲರ್ಸ್ ಇರೋದು, ಒಂದು ಗ್ರೀನ್ ಒಂದು ಬ್ಲೂ ಕಲರ್ ಪ್ಲಾಸ್ಟಿಕ್ ಫೈಲ್ಸ್. ಟೋಟಲ್ 2, ಒಂದಕ್ಕೆ 10 ರೂಪಾಯಿ. ನೋಡ್ತಿದ್ದೀರಲ್ಲ, ಇದು ಟ್ರಾನ್ಸ್ಪರೆಂಟ್ ಕೂಡ ಇದೆ. ಇದರಲ್ಲಿ ನೀವು ಡಾಕ್ಯುಮೆಂಟ್ಸ್ನ ಸ್ಟೋರ್ ಮಾಡ್ಬೋದು, ಇಲ್ಲ ಏನಾದರೂ ಪೇಪರ್ಸ್ ಲೈಕ್ ಇವಾಗ ಪೇಂಟಿಂಗ್ಸ್ ಏನಾದರೂ ಮಾಡಿರ್ತೀರ ಅದನ್ನು, ಡ್ರಾಯಿಂಗ್ಸ್ ಪೇಂಟಿಂಗ್ಸ್ ಅದನ್ನು ಕೂಡ ಇದರಲ್ಲಿ ಹಾಕಿ ಸ್ಟೋರ್ ಮಾಡ್ಬೋದು. ಅಥವಾ ಸ್ಟಿಕ್ಕರ್ಸ್ ಇರುತ್ತೆ, ಇವಾಗ ಆ ಕ್ರಾಫ್ಟ್ಗೆ ಅಂತ ಮಾಡೋಕ್ಕೆ ಸ್ಟಿಕ್ಕರ್ಸ್ ಇರುತ್ತೆ, ಅದನ್ನು ಕೂಡ ನೀವು ಹಾಕಿ ಸ್ಟೋರ್ ಮಾಡಿ ಇಡ್ಬೋದು. ನೀಟಾಗಿರುತ್ತೆ, ಇನ್ನು ಫೋಲ್ಡಿಂಗ್ಸ್ ಏನೂ ಆಗೋದಿಲ್ಲ. ನೆಕ್ಸ್ಟ್ ಸೆಕೆಂಡ್ ಪ್ರಾಡಕ್ಟ್ ರಂಗಿಲಾ ಕಲರ್ ಪೇಪರ್ಸ್. ಟೋಟಲ್ 20 ಶೀಟ್ಸ್ ಇದೆ, 70 ರೂಪೀಸ್. ಪ್ರೈಸ್ ಬಂದು ಇದು ನನಗೆ MRP ಬಂದು ಅರೌಂಡ್ 90 to 100 ರೂಪೀಸ್ ಏನೋ ಇತ್ತು ಅನಿಸುತ್ತೆ. ಸೊ ಡಿಸ್ಕೌಂಟಲ್ಲಿ 70 ರೂಪೀಸ್ ಆಯಿತು. ಈ ಕಲರ್ ಶೀಟ್ಸ್ ಏನಿದೆ ನಾರ್ಮಲ್ಗಿಂತ ಸ್ವಲ್ಪ ಹಾರ್ಡ್ ಇದೆ. ಇದರಿಂದ ನೀವು ಗ್ರೀಟಿಂಗ್ಸ್ ಆಮೇಲೆ ಜರ್ನಲಿಂಗ್ ಮಾಡ್ಬೋದು. ಆ ಥರ ಡಿಫ್ರೆಂಟಾಗಿ ಕ್ರಾಫ್ಟ್ಸಲ್ಲಿ ಯೂಸ್ ಮಾಡ್ಕೊಬೋದು. ನೆಕ್ಸ್ಟ್ ಥರ್ಡ್ ಪ್ರಾಡಕ್ಟು ಫೌಂಟೇನ್ ಪೆನ್ ಇಂಕ್ ಕಾರ್ಟ್ರೇಜ್. ಸೊ ಒಂದು ಪ್ಯಾಕೆಟಲ್ಲಿ 3 ನಂಬರ್ಸ್ ಇಂಕ್ ಕಾರ್ಟ್ರೇಜಸ್ ಇದೆ. ಸೊ ಒಂದಕ್ಕೆ 10 ರೂಪೀಸ್. ಸೊ ಟೋಟಲ್ ನಾನು 3 ತೊಗೊಂಡಿದ್ದೀನಿ, 30 ರೂಪೀಸ್ ಆಯಿತು. ಇವಾಗ ಮೊದಲೆಲ್ಲ ಇಂಕ್ ಬಾಟಲ್ ಯೂಸ್ ಮಾಡಿ ಅದರಲ್ಲಿ ಇಂಕ್ ಪೆನ್ಗೆ ಫಿಲ್ ಮಾಡ್ತಿದ್ವಿ, ಆದರೆ ಇವಾಗ ಆ ಥರ ಇಲ್ಲ. ಎಲ್ಲ ಫೌಂಟೇನ್ ಪೆನ್ ಬರೋದ್ರಿಂದ ಇಂಕ್ ಕಾರ್ಟ್ರೇಜ್ ಏನಿದೆ ಡೈರೆಕ್ಟ್ ನಾವು ಇಂಕ್ ಪೆನ್ನಲ್ಲಿ ಪ್ರೆಸ್ ಮಾಡಿದರೆ ಇಂಕ್ ಫಿಲ್ ಆಗುತ್ತೆ. ಸೊ ಇವಾಗ ನೋಡ್ತಿದ್ದೀರಲ್ಲ, ಇದು ಫೌಂಟೇನ್ ಪೆನ್. ಸೊ ಇದ್ರದ್ದು ಇಂಕ್ ಆಲ್ರೆಡಿ ಖಾಲಿ ಆಗಿತ್ತು, ಸೊ ಅದಕ್ಕೆ ನಾನು ಎಕ್ಸ್ಟ್ರಾ ಪರ್ಚೇಸ್ ಮಾಡಿಕೊಂಡೆ. ನೆಕ್ಸ್ಟ್ ಫೋರ್ತ್ ಪ್ರಾಡಕ್ಟ್ ರೈಟೋಮೀಟರ್ ಬಾಲ್ ಪೆನ್. ಇದು ಬ್ಲ್ಯಾಕ್ ಕಲರ್, ಒಂದು ಪೆನ್ಗೆ 20 ರೂಪೀಸ್. ಸೊ ಈ ಪೆನ್ ತುಂಬಾ ಲಾಂಗ್ ರೈಟಿಂಗ್ ಪೆನ್, ತುಂಬ ಫೈನ್ ಟಿಪ್ ಇರುತ್ತೆ, ಹಾಗೆ ತುಂಬ ನೀಟಾಗಿ ಹ್ಯಾಂಡ್ ರೈಟಿಂಗ್ ಕೂಡ ಆಗುತ್ತೆ. ಲೈಕ್ ಇಂಕ್ ಸ್ಪ್ರೆಡ್ ಆಗೋದು ಆ ಥರ ಏನೂ ಆಗಲ್ಲ. ಸೊ ಒಂದು ಪೆನ್ನ ನೀವು ಆಲ್ಮೋಸ್ಟ್ ಕಂಟಿನ್ಯೂಸ್ ಆಗಿ ಯೂಸ್ ಮಾಡ್ಬೋದು. ಸೊ ನನ್ನ ಹತ್ರ ಇದು ಕೂಡ ಖಾಲಿ ಆಗಿತ್ತು, ಸೊ ಇದನ್ನು ಕೂಡ ಪರ್ಚೇಸ್ ಮಾಡಿದೆ. ಸೊ ನೆಕ್ಸ್ಟು ಫಿಫ್ತ್ ಪ್ರಾಡಕ್ಟ್ ಟೇಲರ್ ಸೀಸರ್. ದೊಡ್ಡ ಸೈಜಲ್ಲೇ ತೊಗೊಂಡಿದ್ದೀನಿ, ಲೈಕ್ 22.5 ಸೆಂಟಿಮೀಟರ್ ಸೈಜು. ಇದು MRP 105, ಡಿಸ್ಕೌಂಟ್ ಪ್ರೈಸಲ್ಲಿ 80 ರೂಪೀಸ್ ಆಯಿತು. ನಾನು ಇದನ್ನು ಮೇಯ್ನಾಗಿ ಪರ್ಚೇಸ್ ಮಾಡಿದ್ದು ಬಟ್ಟೆ ಕಟ್ ಮಾಡೋದಕ್ಕೆ. ಇವಾಗ ಮುಂದೆ ಬರೋ ವೀಡಿಯೋಸಲ್ಲಿ ನೀವು ಅದೆಲ್ಲ ನೋಡ್ತಾ ಹೋಗ್ತೀರಾ. ಆಲ್ರೆಡಿ ನನ್ನ ಹತ್ರ ಬೇರೆ ಸೀಸರ್ಸ್ ಇದೆ, ಅದರಲ್ಲಿ ನಾನು ಪೇಪರ್ ಕಟ್ಟಿಂಗು ಈ ಥರದ್ದೆಲ್ಲ ಮಾಡ್ತಿರುವಾಗ ಬಟ್ಟೆಗೆ ಯೂಸ್ ಮಾಡಿದಾಗ ಅದಷ್ಟು ಸರಿಯಾಗಿ ಕಟ್ ಆಗ್ತಿದ್ದಿಲ್ಲ. ಅದಕ್ಕೆ ಅಂತಲೇ ನಾನು ಸಪ್ರೇಟಾಗಿ ಒಂದು ಸೀಸರ್ನ ಇಟ್ಟಿದ್ದೀನಿ. ಸೊ ನೋಡ್ತಿದ್ದೀರಲ್ಲ, MRP 105, ಡಿಸ್ಕೌಂಟ್ ಪ್ರೈಸಲ್ಲಿ 80 ರೂಪೀಸಲ್ಲಿ ಸಿಕ್ತು. ಒಳ್ಳೆ ಸ್ಟೇನ್ಲೆಸ್ ಸ್ಟೀಲಲ್ಲಿ ಮಾಡಿರೋದ್ರಿಂದ ಸೊ ತುಂಬ ಚೆನ್ನಾಗಿದೆ ಕ್ವಾಲಿಟಿ. ಸಿಕ್ಸ್ತ್ ಪ್ರಾಡಕ್ಟ್ ಥರ್ಮೋಕಾಲ್ ಬಾಲ್ಸ್. ಸೊ ಇದು ಸ್ಮಾಲ್ ಪ್ಯಾಕೆಟ್, 5 ರೂಪೀಸ್. ನಾನು ಒಂದು ಪ್ಯಾಕೆಟ್ನ ಪರ್ಚೇಸ್ ಮಾಡಿದೆ. ಇದರಿಂದ ಬೇರೆ ಕ್ರಾಫ್ಟ್ನ ಮಾಡೋಣ ಅಂತ ಒಂದು ಐಡಿಯಾ ಇದೆ. ಸೊ ಅದನ್ನು ಮಾಡೋದಕ್ಕೆ ಅಂತ ಪರ್ಚೇಸ್ ಮಾಡಿದ್ದೀನಿ. ಮುಂದೆ ಬರೋ ವಿಡಿಯೋದಲ್ಲಿ ತೋರಿಸ್ಕೊಡ್ತೇನೆ. ನೀವು ಡೆಕೋರೇಷನ್ ಪರ್ಪಸ್ ಕೂಡ ಇದನ್ನು ಯೂಸ್ ಮಾಡ್ಕೊಳ್ಬೋದು. ನೆಕ್ಸ್ಟ್ ಸೆವೆಂತ್ ಪ್ರಾಡಕ್ಟ್ ಯುನಾನಿ ಟ್ರೈಲರ್ಸ್ ಮಾರ್ಕರ್ಸ್. ಸೊ ಇದು ಟೋಟಲ್ 10 ಪೀಸಸ್ ಇರುತ್ತೆ ಚಾಕ್ಸ್, ಇದರಲ್ಲಿ 30 ರೂಪೀಸ್. ಸೊ ಆಲ್ರೆಡಿ ನಾನು ಇದರಲ್ಲಿ ಒಂದನ್ನು ಯೂಸ್ ಮಾಡಿದ್ದೀನಿ. ಸೊ ಇದರಲ್ಲಿ ಮಲ್ಟಿಪಲ್ ಕಲರ್ಸಲ್ಲಿ ನಿಮಗೆ ಮಾರ್ಕರ್ಸ್ ಇರುತ್ತೆ. ನೋಡ್ತೀರಾ, ಬ್ಲೂ, ಯೆಲ್ಲೋ, ಪಿಂಕ್, ಪರ್ಪಲ್, ವೈಟ್. ಸೊ ಇದರಿಂದ ನಿಮಗೆ ಬಟ್ಟೆ ಮೇಲೆ ಏನಾದರೂ ಮಾರ್ಕಿಂಗ್ಸ್ ಮಾಡುವಾಗ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಇವಾಗ ನೋಡ್ತಿದ್ದೀರಲ್ಲ ಎಷ್ಟು ನೀಟಾಗಿ ಬರ್ತಿದೆ ಅಂತ. ನಾವು ಲೈನ್ಸ್ ಹಾಕಬೇಕಾಗಿರುತ್ತೆ, ಕರ್ವ್ಡ್ ಲೈನ್ಸ್ ಮಾಡ್ಕೊಳ್ಬೇಕಾಗಿರುತ್ತೆ ಬಟ್ಟೆ ಮೇಲೆ. ಸೊ ಆ ಥರ ಎಲ್ಲ ಮಾಡೋದಕ್ಕೆ ನಿಮಗಿದು ಹೆಲ್ಪ್ಫುಲ್ ಆಗುತ್ತೆ. ಚಾಕಿಂದನೂ ಮಾಡ್ಬೋದು, ಆದರೆ ಅದು ಎಡ್ಜಸ್ಸು ರೌಂಡಾಗಿರೋದ್ರಿಂದ ನಿಮಗೆ ಅಷ್ಟು ನೀಟಾಗಿ ಮಾರ್ಕಿಂಗ್ಸ್ ಆಗಲ್ಲ ಅಂತ ನಾನು ಇದನ್ನು ಪರ್ಚೇಸ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ 8th ಪ್ರಾಡಕ್ಟ್ ನಿಟ್ಟಿಂಗ್ ನೀಡಲ್. ಸೊ ಯೂಶಲಿ ಕ್ರೋಶಾ ನೀಡಲ್ಸ್ ಅದು ಬೇರೆ ಹುಕ್ಸ್ ಥರ ಇರುತ್ತೆ, ಅದು ಒಂಥರ. ಆದರೆ ಇದನ್ನು ಕೂಡ ನಾವು ನಿಟ್ಟಿಂಗ್ ಅಲ್ಲಿ ಯೂಶಲಿ ಇದರಲ್ಲಿ ಲೈಕ್ 8, 7 ಆ ಥರದ್ರಿಂದ ಸ್ಟಾರ್ಟಿಂಗಿಂದ ಅರೌಂಡ್ ನಿಮಗೆ 11, 12 ಡಿಫ್ರೆಂಟ್ ಸೈಜಸಲ್ಲಿ ನಿಮಗೆ ನೀಡಲ್ಸ್ ಅವೈಲೇಬಲ್ ಇದೆ.
ನಾನಿಲ್ಲಿ ಬೇಸಿಕ್ಕಾಗಿ ಮೀಡಿಯಮ್ ಸೈಜ್ ಅಂದರೆ ಎಲ್ಲ ಥರದನ್ನು ಇದರಲ್ಲಿ ಮಾಡ್ಬೋದು ಅನ್ನೋ ಥರ ನಾನು ಒಂದನ್ನು ಪರ್ಚೇಸ್ ಮಾಡಿದ್ದೀನಿ 10 ನಂಬರ್. ಇದ್ರದ್ದು ಪ್ರೈಸ್ ನಮಗೆ 25 ರೂಪೀಸ್ ಆಗುತ್ತೆ. ಸೊ ನೆಕ್ಸ್ಟ್ 9th ಪ್ರಾಡಕ್ಟ್ ಜಿಪ್ಪರ್ಸ್. 4 ನಂಬರ್ಸ್ ಜಿಪ್ಪರ್ಸ್ನ ಪರ್ಚೇಸ್ ಮಾಡಿದ್ದೀನಿ. ಒಂದಕ್ಕೆ 10 ರೂಪೀಸ್. ರೆಡ್, ವೈಲೆಟ್, ಬ್ರೌನ್ ಮತ್ತು ಬ್ಲ್ಯಾಕ್. ಇದು ಆದಷ್ಟು ಚಿಕ್ಕ ಸೈಜಲ್ಲೇ ತೊಗೊಂಡಿದ್ದೀನಿ. ನಿಮಗೆ ಇದರಂಗಿಂತ ದೊಡ್ಡ ಸೈಜಸಲ್ಲೂ ಕೂಡ ಅವೈಲೇಬಲ್ ಇರುತ್ತೆ. ಸೊ ಇದನ್ನು ಯೂಸ್ ಮಾಡಿಕೊಂಡು ನಾನು ಪೌಚಸ್, ಬ್ಯಾಗ್ಸ್ ಈ ಥರ ಕ್ರಾಫ್ಟ್ನ ಮಾಡಬೇಕು ಅಂತ ನಾನು ಪರ್ಚೇಸ್ ಮಾಡಿದ್ದೀನಿ. ಸೊ ಅದನ್ನು ಕೂಡ ಮುಂದೆ ಬರೋ ವೀಡಿಯೋಸಲ್ಲಿ ತಿಳಿಸ್ಕೊಡ್ತೀನಿ. ನೆಕ್ಸ್ಟು 10th ಪ್ರಾಡಕ್ಟ್ ಡಿಫ್ರೆಂಟ್ ಕಲರ್ ಲೇಸಸ್. ಹಾಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಲೇಸಸ್ನ ಪರ್ಚೇಸ್ ಮಾಡಿದ್ದೀನಿ. ಮೊದಲನೇದಾಗಿ ಇಲ್ಲೇನು ತೋರಿಸ್ತಿದ್ದೀನಲ್ಲ, ಇದು ಸಿಲ್ವರ್ ಮತ್ತು ಗೋಲ್ಡ್ ಲೇಸಸ್. ಇದು 10 ರೂಪೀಸ್ ಪರ್ ಮೀಟರ್. ಈಚ್ ನಾನು 2 ಮೀಟರ್ಸ್ ಪರ್ಚೇಸ್ ಮಾಡಿದ್ದೀನಿ. ಇದನ್ನು ನೀವು ಬಟ್ಟೆ ಬಾರ್ಡರ್ ಡಿಸೈನ್ಸಿಗೆ ಮಾಡ್ಕೊಬೋದು. ನೆಕ್ಸ್ಟ್ ಏನಾದರೂ ಡೆಕೋರೇಷನ್ಗೆ ಯೂಸ್ ಮಾಡ್ಕೊಬೋದು. ನೆಕ್ಸ್ಟ್ ಇವಾಗ ನೋಡ್ತಿದ್ದೀರಲ್ಲ, ಇದು ಬ್ಲ್ಯಾಕ್ ಕಲರ್ ಲೇಸ್. ಇದು ಕೂಡ 2 ಮೀಟರ್, ಬಟ್ ಇದು 20 ರೂಪೀಸ್ ಪೀಸ್. ಅದೇ ರೀತಿ ರೆಡ್ ಕಲರ್ದು ಕೂಡ 20 ರೂಪೀಸ್ ಪರ್ ಮೀಟರ್. ಒಂದೇ ಪ್ರಾಡಕ್ಟ್ನ ನೀವು ಡಿಫ್ರೆಂಟಾಗಿ ಯೂಸ್ ಮಾಡ್ಬೋದು. ಸೊ ಆ ಥರ ಥಿಂಕ್ ಮಾಡಿ ನಾನಿಲ್ಲಿ ಎಲ್ಲದನ್ನು ಪರ್ಚೇಸ್ ಮಾಡಿದ್ದೀನಿ. ಮಿನಿಮಲ್ ಆಗಿ ಯಾವ್ದು ಬೇಕು ಅದನ್ನು ನೀಡಿರೋದನ್ನು ನಾನು ನೋಡಿ ಪರ್ಚೇಸ್ ಮಾಡಿದ್ದೀನಿ. ನೆಕ್ಸ್ಟ್ 11th ಪ್ರಾಡಕ್ಟ್ ರೌಂಡ್ ಮಿರರ್ಸ್. ನಾನಿಲ್ಲಿ 2 ಮಿರರ್ಸ್ನ ತೊಗೊಂಡಿದ್ದೀನಿ. ಅದು ಕೂಡ ಮೀಡಿಯಮ್ ಸೈಜಲ್ಲಿ. ಒಂದಕ್ಕೆ 35 ರೂಪೀಸ್. ಈ ಮಿರರ್ಸ್ನ ನಾನು ಯೂಸ್ ಮಾಡಿಕೊಂಡು DIY ಮಿರರ್ಸ್, ವಾಲ್ ಹ್ಯಾಂಗಿಂಗ್ ಈ ಥರ ಕ್ರಾಫ್ಟ್ನ ಮಾಡಬೇಕು ಅಂತ ಥಿಂಕ್ ಮಾಡಿ ನಾನು ಇದನ್ನು ಪರ್ಚೇಸ್ ಮಾಡಿದ್ದೇನೆ. ನೋಡೋಣ ಮುಂದೆ ವೀಡಿಯೋಸಲ್ಲಿ ಯಾವ ರೀತಿ ಬರುತ್ತೆ ಅಂತ. ಇದ್ರ ಮೇಲೆ ನೀವು ಪೇಂಟಿಂಗ್ ಕೂಡ ಮಾಡ್ಕೊಳ್ಬೋದು, ಕ್ಲೇಯಿಂದ ಕೂಡ ಡೆಕೋರೇಟ್ ಮಾಡ್ಕೊಬೋದು. ಸೊ ಮಲ್ಟಿಪಲ್ ವೇಸಲ್ಲಿ ನೀವು ಯೂಸ್ ಮಾಡ್ಕೊಳ್ಬೋದು. ನೆಕ್ಸ್ಟ್ 12th ಪ್ರಾಡಕ್ಟ್. ಇದು ಆರಿ ವರ್ಕ್ ಅಥವಾ ಎಂಬ್ರಾಯ್ಡ್ರಿ ಕ್ಲಾತ್ ಅಂತ ಹೇಳ್ತಾರೆ. ನಾನಿಲ್ಲಿ ವೈಟ್ ಕಲರ್ ಕ್ಲಾತ್ನ 1 ಮೀಟರ್ ಅಷ್ಟು ತೊಗೊಂಡಿದ್ದೀನಿ. 1 ಮೀಟರ್ ಬಟ್ಟೆಗೆ 60 ರೂಪೀಸ್ ಆಯಿತು. ಈ ಬಟ್ಟೆಯಲ್ಲಿ ನೀವು ಹ್ಯಾಂಡ್ ವರ್ಕ್ ಮಾಡ್ಬೋದು, ಆರಿ ವರ್ಕ್, ಎಂಬ್ರಾಯ್ಡ್ರಿ ವರ್ಕ್, ಅದಷ್ಟೇ ಅಲ್ಲದೆ ಫ್ಯಾಬ್ರಿಕ್ ಪೇಂಟಿಂಗ್ ಕೂಡ ನೀವು ಇದರಲ್ಲಿ ಪ್ರಾಕ್ಟೀಸ್ ಮಾಡಿ ನಂತರ ನೀವು ಸ್ಟಾರ್ಟ್ ಮಾಡ್ಬೋದು. ನಾನು ಇದನ್ನು ಯೂಸ್ ಮಾಡಿಕೊಂಡು ಒಂದು DIY ವಾಲ್ ಹ್ಯಾಂಗಿಂಗ್ನ ಮಾಡಬೇಕು ಅಂತ ಇದ್ದೀನಿ. ಆದಷ್ಟು ಬೇಗ ಆ ವಿಡಿಯೋ ಕೂಡ ಅಪ್ಲೋಡ್ ಆಗುತ್ತೆ ಚಾನಲ್ನಲ್ಲಿ. ನೆಕ್ಸ್ಟ್ 13th ಪ್ರಾಡಕ್ಟ್ ಟ್ರೇಸಿಂಗ್ ಪೇಪರ್. ಸೊ ನೀವು ಬಟ್ಟೆ ಮೇಲೆ ಏನಾದರೂ ವರ್ಕ್ ಮಾಡಬೇಕಾದ್ರೆ ಡಿಸೈನ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆ ಡಿಸೈನ್ನ ನೀವು ಪದೇ ಪದೇ ಡ್ರಾ ಮಾಡ್ತಾ ಕೂತ್ಕೊಳ್ಳೋಕ್ಕಾಗಲ್ಲ. ಒಂದು ಸತಿ ನೀವು ಟ್ರೇಸಿಂಗ್ ಪೇಪರ್ ಮೇಲೆ ಆ ಡಿಸೈನ್ ಏನಿದೆ ಅದನ್ನು ಟ್ರೇಸ್ ಮಾಡಿ ಇಟ್ಕೊಂಡ್ರೆ ನೀವು ಬೇಕಾದಾಗ ಮಲ್ಟಿಪಲ್ ಟೈಮ್ಸ್ ಅದನ್ನ ಯೂಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನಾನಿಲ್ಲಿ ಒಂದು ಕಾರ್ಡ್ನ ಪ್ಲೇಸ್ ಮಾಡಿ ತೋರಿಸ್ತಿದ್ದೀನಿ ಎಷ್ಟು ಕ್ಲಿಯರ್ ಆಗಿ ಆ ಪ್ರಿಂಟ್ ವಿಸಿಬಲ್ ಇದೆ ಅಂತ. ನಾನಿಲ್ಲಿ 4 ಶೀಟ್ನ ಪರ್ಚೇಸ್ ಮಾಡಿದ್ದೀನಿ. ಈಚ್ 5 ರೂಪೀಸ್, ಟೋಟಲ್ 20 ರೂಪೀಸ್ ಆಯಿತು. ಸೊ ಇದರ ಸೈಜು ನಾವು ಏನು ಪ್ರಾಜೆಕ್ಟ್ಗೆ ಕಾರ್ಡ್ ಶೀಟ್ ಯೂಸ್ ಮಾಡ್ತೇವೆ ಆ ಸೈಜಲ್ಲಿ ನಿಮಗೆ ಅವೈಲೇಬಲ್ ಇರುತ್ತೆ. ನೆಕ್ಸ್ಟ್ 14th ಪ್ರಾಡಕ್ಟ್ ಕಾರ್ಬನ್ ಶೀಟ್ಸ್. ಇದು ವೈಟ್ ಮತ್ತು ಬ್ಲೂ ಕಲರಲ್ಲಿದೆ. ಡಿಸೈನ್ ಟ್ರೇಸ್ ಮಾಡೋದ್ರಲ್ಲಿ ಕಾರ್ಬನ್ ಪೇಪರ್ಸ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗ್ತವೆ. ನಾನು ಯಾಕೆ ಇಲ್ಲಿ ಲೈಟ್ ಮತ್ತು ಡಾರ್ಕ್ ಕಲರ್ ಕಾರ್ಬನ್ ಶೀಟ್ನ ಯೂಸ್ ಮಾಡ್ತಿದ್ದೀನಿ ಅಂದರೆ, ಇನ್ ಕೇಸ್ ನಾವು ಡಾರ್ಕ್ ಕಲರ್ ಬಟ್ಟೆ ಮೇಲೆ ಡಿಸೈನ್ ಟ್ರೇಸ್ ಮಾಡುವಾಗ ಲೈಟ್ ಕಲರ್ ಕಾರ್ಬನ್ ಶೀಟ್ನ ಯೂಸ್ ಮಾಡಬೇಕಾಗುತ್ತೆ. ಸೊ ಅದೇ ರೀತಿ ಲೈಟ್ ಕಲರ್ ಬಟ್ಟೆ ಮೇಲೆ ಡಾರ್ಕ್ ಕಲರ್ ಕಾರ್ಬನ್ ಶೀಟ್ನ ಯೂಸ್ ಮಾಡಿ ಡಿಸೈನ್ ಟ್ರೇಸ್ ಮಾಡೋದ್ರಿಂದ ನಮಗೆ ಡಿಸೈನ್ ಕ್ಲಿಯರ್ ಆಗಿ ವಿಸಿಬಲ್ ಆಗಿರುತ್ತೆ. ಸೊ ನಾನು 2 ಕಲರ್ಸಲ್ಲಿ ಶೀಟ್ನ 4 ಪರ್ಚೇಸ್ ಮಾಡಿದ್ದೇನೆ. ಸೊ ಒಂದಕ್ಕೆ 5 ರೂಪೀಸ್, ಸೊ ಟೋಟಲ್ 40 ರೂಪೀಸ್ ಆಯಿತು. ಈ ಕಾರ್ಬನ್ ಶೀಟ್ಸ್ ಕೂಡ ನಮಗೆ ಬೇರೆ ಬೇರೆ ಸೈಜಸಲ್ಲಿ ಅವೈಲೇಬಲ್ ಇರುತ್ತೆ. ನಾನಿಲ್ಲಿ A4 ಸೈಜ್ನ ಪರ್ಚೇಸ್ ಮಾಡಿದ್ದೀನಿ. ನೆಕ್ಸ್ಟ್ 15th ಪ್ರಾಡಕ್ಟ್ ಮತ್ತು ಲಾಸ್ಟ್ ಪ್ರಾಡಕ್ಟ್ ಮಾರ್ಕಿಂಗ್ ಪೆನ್ಸಿಲ್. ಇದು ನಮಗೆ ಅಪ್ಸರಾ ಕಂಪನಿದು ವೈಟ್ ಕಲರಲ್ಲಿ ಅವೈಲೇಬಲ್ ಇದೆ. ಇದನ್ನು ಯೂಸ್ ಮಾಡಿ ನಾವು ಲೆದರ್, ಗ್ಲಾಸ್, ಮೆಟಲ್ ಮತ್ತು ಬಟ್ಟೆ ಮೇಲೆ ನಾವು ಮಾರ್ಕಿಂಗ್ಸ್ನ ಮಾಡ್ಬೋದು. ಇದು ಸೇಮ್ ಪೆನ್ಸಿಲ್ ಹೇಗೆ ಯೂಸ್ ಮಾಡ್ತೀವಿ ಅದೇ ರೀತಿ ಯೂಸ್ ಮಾಡೋದು. ನಾನು ಆ್ಯಕ್ಚುಲಿ ಇದೆಲ್ಲ ಐಟಮ್ಸ್ನ ಹೋಲ್ಸೇಲ್ ಶಾಪಲ್ಲೇ ಪರ್ಚೇಸ್ ಮಾಡಿದೆ. ಸೊ ಅವರು 20 ರೂಪೀಸ್ಗೆ 3 ಪೆನ್ಸಿಲ್ ಅಂತ ಹೇಳಿದರು. ಸೊ ನಾನು ಅದು 3 ತೊಗೊಂಡಿದ್ದೀನಿ. ಇವಾಗ ಒಂದು ಸೀರೀಸ್ ಆಫ್ ಶಾಪಿಂಗ್ ಹಾಲ್ ವೀಡಿಯೋಸ್ ಬರುತ್ತೆ ಚಾನಲ್ನಲ್ಲಿ. ಅದಾದ ತಕ್ಷಣವೇ ಈ ಎಂಬ್ರಾಯ್ಡ್ರಿ ವಿಡಿಯೋನ ಅಪ್ಲೋಡ್ ಮಾಡ್ತೇನೆ. ಸೊ ಅದಕ್ಕೆ ನೀವು ಕೂಡ ಸ್ಟೇ ಟ್ಯೂನ್ಡ್ ಆಗಿ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಈ ಎಲ್ಲ ಪ್ರಾಡಕ್ಟ್ ಹೇಗನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ಇದನ್ನೆಲ್ಲ ಯೂಸ್ ಮಾಡಿಕೊಂಡು ಮುಂದೆ ಬರೋ ವೀಡಿಯೋಸಲ್ಲೇ ನಿಮಗೆ ಎಲ್ಲ ಮಾಹಿತಿನ ತಿಳಿಸ್ಕೊಡ್ತೇನೆ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲ ವೀಡಿಯೋಸ್ಗಳನ್ನ ನೋಡೋದನ್ನು ಮಿಸ್ ಮಾಡಬೇಡಿ.
ಇನ್ನೂ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರಾ ಮೊದಲು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಇದರಿಂದ ನಮ್ಮ ಚಾನಲ್ನಲ್ಲಿ ಅಪ್ಲೋಡ್ ಆಗೋ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬಂದು ತಲುಪ್ತವೆ. ಮತ್ತೆ ಭೇಟಿಯಾಗೋಣ ಮುಂದಿನ ಇಂಟ್ರೆಸ್ಟಿಂಗ್ ಹಾಗೂ ಮಾಹಿತಿ ಭರಿತ ವಿಡಿಯೋಂದಿಗೆ. ಧನ್ಯವಾದಗಳು. ಶುಭ ದಿನ. ನಿಮ್ಮ ಪ್ರೋತ್ಸಾಹ ಸದಾ ನಮ್ಮೊಂದಿಗಿರಲಿ.